ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ತಗೊಂಡಿದ್ದೀರಿ. ಯೋಗಾಚಾರ್ಯ, ಯೋಗ ಭೂಷಣ, ಯೋಗ ರತ್ನ, ಯೋಗ ಕುಸುಮ, ಕುವೆಂಪು ಪ್ರಶಸ್ತಿ, ಯೋಗ ಸಾಧಕ ರತ್ನ, ಯೋಗ ವಿಶಾರದ, ಯೋಗ ಚಿಕಿತ್ಸಾ ಪ್ರವೀಣಿ, ಈ ಥರದ್ದೆಲ್ಲ ಅವಾರ್ಡ್ಗಳನ್ನು ತಗೊಂಡಿದ್ದೀರಿ. ಈಗ ನೆಕ್ಸ್ಟ್ ನಿಮ್ಮ ಗುರಿ ಏನು ಮೇಡಮ್? ನನಗೆ ಒಂದು ಸಣ್ಣದಾದಂಥ ಒಂದು ಧ್ಯಾನ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಭಾಳ ಆಸೆ ಇದೆ. ಯಾಕಂದರೆ ನಾವು ಚಿಕ್ಕನಿಂದನೇ ಈ ಪ್ರೊಫೆಷನ್ಗೆ ನನ್ನನ್ನು ಈ ಒಂದು ಸೃಷ್ಟಿಯಲ್ಲಿ ಕಳಿಸಿದೆ ಅಂತಂದರೆ ನನ್ನಿಂದ ಈ ಜಗತ್ತಿಗೆ ಏನೋ ಒಂದು ಬೇಕಾಗಿದೆ, ಕೊಡುಗೆ ಕೊಡಲೇಬೇಕು ನಾವು. ಯಾಕಂದರೆ ನಾನಿವತ್ತು ಹೇಳದ ಹಾಗೆ ಅಂಥ ಒಂದು ಫ್ಯಾಮಿಲಿಯಿಂದ ಬಂದ್ರೂ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಅದಕ್ಕೆ ನಾವೇನೋ ಒಂದು ಕೊಡಲೇಬೇಕು. ಅದಕ್ಕೆ ಒಂದು ಚಿಕ್ಕದಾದಂಥ ಒಂದು ಧ್ಯಾನ ಕೇಂದ್ರವನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ನೋಡುವ ಮುಂದಕ್ಕೆ ಸಹಾಯ ಕೂಡಿ ಬಂದರೆ ಅದು ಆಗುತ್ತೆ ಯೋಗ ಅಂತ ಅಂದ್ಕೊಂಡಿದೆ. ಆಮೇಲೆ ಎಷ್ಟು ಜನ ಮಕ್ಕಳು ಬರ್ತಾರೆ ಮೇಡಮ್? ಮಕ್ಕಳು ಈಗ ಯಾಕಂದರೆ ಯೋಗ ಅಂದರೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ಇಂತಿಷ್ಟೇ ಏಜ್ ಅವ್ರು ಮಾಡ್ಬೇಕಂತೇನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ಮಾಡುವಂಥ ಒಂದು ಯೋಗ ಅದು. ಎಷ್ಟು ಜನ ಬರ್ತಾರೆ ಸರ್? ಇಲ್ಲಿ ಹಾಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಜನದ ಲೆಕ್ಕಾಚಾರ ಹೇಳಕ್ಕೆ ಆಗಲ್ಲ ಇಲ್ಲಿ. ಯಾಕಂದರೆ ಈಗ ಒಂದು ಅಕಾಡೆಮಿಕ್ ಮುಗಿಯುವಷ್ಟರಲ್ಲಿ ಅವರು 1 ವರ್ಷ ಬರ್ತಾರೆ. ಅಲ್ಲಿಂದ ಮಕ್ಕಳಿಗೆ ಇನ್ನು ಬೇರೆ ಯಾವುದ್ರಲ್ಲೂ ಆಸಕ್ತಿ ಬೆಳೆಯುತ್ತೆ, ಟೆನ್ನಿಸ್ಸು, ಬ್ಯಾಡ್ಮಿಂಟನು, ಈ ಥರ. ಅಲ್ಲೊಂದು ಸ್ವಲ್ಪ ದಿನ ಹೋಗ್ತಾರೆ, ತಿರ್ಗಾ ಬರ್ತಾರೆ, ತಿರ್ಗಾ ಯೋಗಾಭ್ಯಾಸಕ್ಕೆ ಬರ್ತಾರೆ. ಈ ಥರ ರುಟೀನ್ ಆಗಿ ಬರ್ತಾನೆ ಇರ್ತಾರೆ. ಅಂದರೆ ಎವ್ರಿಡೇ ಕ್ಲಾಸಸ್ ಇರುತ್ತೆ ಮೇಡಮ್? ಹೌದು, ಎವ್ರಿಡೇ ಕ್ಲಾಸಸ್ ಇರುತ್ತೆ. ಕೆಲವು ಮಕ್ಕಳಿಗೆ ಬರೋದಕ್ಕೆ ಆಗೋದಿಲ್ಲ, ಅವಾಗ ದಿನ ಬಿಟ್ಟು ದಿನ ಕ್ಲಾಸ್ ತಗೊಳ್ತಾರೆ. ಅವರಿಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂತಂದರೆ ಆ ಸ್ಪರ್ಧೆಗೂ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ, ಕರ್ಕೊಂಡು ಹೋಗ್ತೀವಿ ಸ್ಪರ್ಧೆಗೆ. ನಾನು ಜೂರಿಯಾಗಿನೂ ಕೆಲಸ ಮಾಡ್ತೀನಿ. ಹಾಯ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜೂರಿಯಾಗಿ ಕೆಲಸ ಮಾಡಿದ್ದೀನಿ. ಈ ಟ್ರ್ಯಾಕ್ಸ್ ಇಂಟರ್ನ್ಯಾಷನಲ್ ಅಂತ ಮಾಡ್ತಾರೆ, ಇದರಲ್ಲೂ 3 ಸಲ ಹೋಗಿ ನಾನು ಒಂದು ಜೂರಿಯಾಗಿ ಕೆಲಸ ಮಾಡಿದ್ದೀನಿ ಅಲ್ಲಿ. ಹಾಗೆ ಮಕ್ಕಳಿಗೆ ಒಂಥರ ಖುಷಿ ಆ ಥರ. ಅವ್ರಿಗೆ ಏನಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ನನಗೆ ಮಾನಸಿಕವಾಗಿಯೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ಏನು ಆಸನಗಳು ಮಾಡ್ತಾರೆ ಅವುಗಳನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಅವಾಗ ನಿಮಗೆ ದೇಹ ಮನಸ್ಸು ಎರಡೂ ಅವರಿಗೆ ಸಬಲ ಆಗ್ತಾ ಇರುತ್ತೆ. ಆಮೇಲೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ ನಾವು. ನೀವು ಸಾಕಷ್ಟು ಕ್ಷೇತ್ರ ಅಂದರೆ ಈ ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ನಿಮ್ಮ ಕನಸು ಕೂಡ ಹೇಳ್ತಾ ಇದ್ರಿ ಒಂದು ಪುಟ್ಟ ಧ್ಯಾನ ಕೇಂದ್ರ ಮಾಡಬೇಕು ಅಂತ. ಆದಷ್ಟು ಬೇಗ ಅದು ನೆರವೇರಲಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ನಮಗೆ ಈಗ ಮಹಿಳೆಯರಿಗೆ ಸಾಧನೆ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದೆ ಅಲ್ವಾ? ನಾನು ನನ್ನ 59ನೇ ವಯಸ್ಸಿನಲ್ಲಿ ನಾನು ಮಿಸ್ಸೆಸ್ ಇಂಡಿಯಾ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ನಾನು. ಯಾಕಂದರೆ ಇದು ಯೋಗದಿಂದ ಸಾಧ್ಯ ಆಯಿತು. ಬಹಳಷ್ಟು ಅವಕಾಶಗಳು ನಮ್ಮನ್ನು ಬಾಚಿ ತಬ್ಕೊಳ್ಳುವಂಥ ಇವಾಗ ಒಂದು ಕಾಲ. ಆದರೆ ನಾವು ಏನು ಮಾಡಬೇಕಂದ್ರೆ ನಮಗೆ ನಮ್ಮದೇ ಒಂದು ರೀತಿ ನೀತಿ, ಕೆಲವು ನಮ್ಮ ಪೇರೆಂಟ್ಸ್ಗಳು ಹೇಳ್ಕೊಟ್ಟಿರ್ತಾರೆ, ಕೆಲವು ಆಚಾರ ವಿಚಾರಗಳು. ಆಮೇಲೆ ನಾನು ಹೇಳಿದ್ನಲ್ಲ ಯಮ ನಿಯಮಗಳು, ಇದರಿಂದಾಗಿ ನಾವು ಬೆಳೆದು ಬಂದಿರ್ತೀವಿ. ನೀವು ಎಷ್ಟೇ ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಈಗ ನೋಡ್ಬೋದು ನಾವು, ಹಿಂದೆ ಒಂದು ಸಮಯದಲ್ಲಿ ಭೋಗದ ವಸ್ತುವಾಗಿದ್ದ ಹೆಣ್ಣು ಇವತ್ತು ಗಗನಸಖಿಯಾಗಿರ್ತಾಳೆ, ಪೈಲಟ್ ಆಗಿದ್ದಾಳೆ, ಬಾಹ್ಯಾಕಾಶದಲ್ಲಿ ಹೋಗಿ ಸಂಶೋಧನೆ ಮಾಡ್ತಾಳೆ. ಇರೋದು 3: ಭೂಮಿ, ಜಲ, ಆಕಾಶ. 3ರಲ್ಲೂ ಒಂದು ಉನ್ನತಿ ಸಾಧಿಸ್ತಾ ಇದ್ದಾಳಂದ್ರೆ ತಾನು ಬೆಳೆದಿರೋ ಬಂದಿರೋದನ್ನ ಒಂದು ಕಟ್ಟು ಪಾಡು ರೀತಿ ನೀತಿ ಇದನ್ನ ಇಟ್ಕೊಳ್ಬೇಕು. ಇದನ್ನ ಇಟ್ಕೊಂಡ್ರೆ ನಿಮ್ಮ ವ್ಯಾವಹಾರಿಕ ಬದುಕು, ವೈವಾಹಿಕ ಬದುಕು, ಆಮೇಲಿಂದ ನಿಮ್ಮ ಸಾಮಾಜಿಕ ಬದುಕು ತಳಹದಿ ಇದು. ಇದನ್ನ ಗಟ್ಟಿ ಮಾಡಿಕೊಂಡ್ರೆ ನೀವು ಇನ್ನೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಆ ಒಂದು ಧ್ಯಾನ ಕೇಂದ್ರ ಓಪನ್ ಮಾಡಬೇಕು ಅನ್ನೋ ಕನಸು ಈಡೇರಲಿ ನಿಮಗೆ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದ. ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಂಥ ಈ ಗ್ಯಾರಂಟಿ ನ್ಯೂಸ್ ಎಲ್ಲರಿಗೂ, ಇಲ್ಲಿ ಅವಕಾಶ ಕೊಟ್ಟಂತಹ ನನ್ನ ಸ್ನೇಹಿತಿಗೂ ವಂದನೆಗಳು.